ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪಂತ್ರಪಾಳ್ಯ ಅನ್ನುವಂತ ಸ್ಲಮ್ಗೆ ನಾವೀಗ ಆಗಮಿಸಿದ್ದೇವೆ. ಪ್ರಾಬ್ಲಮ್ ಏನ್ ನಿಮ್ಮ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್ ಇಲ್ಲ. ಇಲ್ವೇನ್ರಾ? ಇದೆ ಇಲ್ಲಿ ನೋಡೋರು ಯಾರಿಲ್ಲ, ಮಾಡೋರು ಯಾರಿಲ್ಲ. ಇದು ಏನ್ ವಿಷಯ ನಮ್ಗೆ ಹೇಳಿ, ನಾವು ಪಕ್ಕವ ಮಾತಾಡ್ತೀವಿ. ಪಾನಿಪುರಿ ತಿಂತೀರಾ? ನಮ್ಮ ಏರಿಯಾದಲ್ಲಿ ಓಟ್ ಕೇಳುವಾಗ ಮಾತ್ರ ಬರ್ತಾರೆ, ಗೆದ್ದ ಮೇಲೆ ಯಾರು ಬರಲ್ಲ ಇಲ್ಲಿ. ಲಕ್ಷ್ಮಿ 2,000 ಕಣ್ಣಿದೆ ನೋಡೇ ಇಲ್ಲ, ಬಂದೇ ಇಲ್ಲ. 2,000 ರೂಪಾಯಿ ಬರ್ತಾ ಇಲ್ಲ. ಬಂದಿಲ್ಲ ಸರ್, 4 ತಿಂಗಳೇ ಆಯ್ತು. ಇವನಿತಿ ದುಡ್ಡು ಬರಲ್ಲ, ಅದು ಓನಿಧಿ ದುಡ್ಡು ಬರ್ತಾ ಇಲ್ಲ. ಇಲ್ಲಿ ಚಾಮರ್ ಹೊಡ್ಕೊಂಡು ಹೋಯ್ತೈತೆ, ಕರೆಂಟ್ ಅವಾಗ ಹೋಯ್ತೈತೆ, ಕರೆಂಟ್ ಅವಾಗ ಹೋಯ್ತೈತೆ. ಆಮೇಲೆ ಕುಡಿ ನೀರಿಗೂ ಪ್ರಾಬ್ಲಮ್, ಕುಡಿಯೋ ನೀರಿಗೂ ಪ್ರಾಬ್ಲಮ್. ಇಲ್ಲಿದೆ ದುಡ್ಡು ಮಾತ್ರ ಬರಂಗಿಲ್ಲ. ದುಡ್ಡು ಬರೋವಲ್ಲ, ನಿಮ್ಮಂತಾರ ಎದಕ್ಕೆ ಅಂತ ನಮಗೆ. ನಾವು ಬಂದಿವೆ ಬರ್ತತ್ ನೋಡ್ರಿ. ಇಲ್ಲಿ ಸಿದ್ದರಾಮಣ್ಣ ಹಾಕ್ತಾರ ನೋಡ್ರಿ ನಿಮ್ಗೆ ದುಡ್ಡು. MLA ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. MLA ಪ್ರಿಯಕೃಷ್ಣ ಗೊತ್ತಾ? ಅವರು ನಮ್ಮ ಬಾಸ್ ಅವರು. ನಿಮ್ ಬಾಸ್ ಅಂತೆ, ಅವ್ರು MLA ಅನ್ನೋದೇ ಗೊತ್ತಿಲ್ಲ ನಿಮ್ಗೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವತ್ತು. ಇವತ್ತು ಏನ್ರಿ ನಿಮ್ಮ ಪ್ರಾಬ್ಲಮ್ಮು, ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ನಾಯಿಂಡಹಳ್ಳಿಯಲ್ಲಿರುವಂತಹ ಅಂಬೇಡ್ಕರ್ ನಗರದ ಪಂತ್ರಪಾಳ್ಯ ಅನ್ನುವಂಥ ಸ್ಲಮ್ಗೆ ನಾವೀಗ ಆಗಮಿಸಿದ್ದೇವೆ. ಇಲ್ಲಿರುವಂಥ ಸಮಸ್ಯೆ ದಟ್ಟವಾಗಿ ಕಾಣ್ತಾ ಇದೆ. ಜನರನ್ನು ಮಾತಾಡ್ಸೋಣ. ಪ್ರಿಯಕೃಷ್ಣ ಪ್ರತಿನಿಧಿಸುವಂಥ ಕ್ಷೇತ್ರ ಜನರನ್ನು ಯಾವ ರೀತಿ ನೋಡ್ಕೊಳ್ತಿದ್ದಾರೆ, ಜನರ ಓಟನ್ನು ಪಡೆದಂಥ ನಾಯಕರು ಜನರ ಕಷ್ಟಗಳನ್ನು ಆಲಿಸಿದಾರಾ, ಹೇಗಿದೆ ಇಲ್ಲಿನ ಪರಿಸ್ಥಿತಿ ತೋರಿಸ್ತೀವಿ. ಜನರನ್ನು ಮಾತಾಡ್ಸೋಣ ಬನ್ನಿ. ನೋಡಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಏನಮ್ಮ ನಿಮ್ಮ ಹೆಸರು? ಸುಧಾ. ಸುಧಾ ಅವರೇ, ಈಗ ಇದಕ್ಕೆ ಪರಕೆ ಮಾಡ್ತಾ ಇದ್ರಿ, ಎಲ್ಲ ವ್ಯಾಪಾರ ಚೆನ್ನಾಗಿ ಜೋರ? ವ್ಯಾಪಾರ ಇಲ್ಲ ಸರ್ ನಮಗೆ, ಅದು ಇಲ್ಲಿಗೆ ಅಂದ್ರೆ ನೋಡಿ, ಇದ್ರ ಅರ್ಥ ಇಲ್ಲಿ ಕ್ಲೀನ್ ಮಾಡಕ್ ಯಾರು ರೆಡಿ ಇಲ್ಲ, ಯಾರು ಬರಲ್ಲ. MP ಅವರು ಬರ್ತಾರೆ, ದಿವಸ ಬರ್ತಾರೆ. ಬುಧವಾರ ಭಾನುವಾರ ಬರಲ್ಲ, ಬಾಕಿ ದಿವಸ ಬಂದು ಕ್ಲೀನ್ ಮಾಡ್ತಾರೆ. ಅಷ್ಟೊಂದು ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿದೆ. ಅಷ್ಟೊಂದು ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟಿದ್ರೆ ಏರಿಯಾದವರು ತಗೊಳ್ಳೋದ್ರಿಂದ ಹಾಕ್ತಾರೆ. ಏನು ಮಾಡೋಕ್ಕಾಗುತ್ತೆ? ನಾವು MLA ಹೆಂಗೆ? MLA ಬಗ್ಗೆ ಏನು ಸರ್, ಏನು ಅವಾಗ ಚಾಂಬರ್ ಹೊಡ್ಕೊಳ್ಳುತ್ತೆ. ನೀರಿಲ್ಲ, ನಮಗೆ ನೀರು ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲ, ಕುಡಿಯೋ ನೀರು ಕೆಳಗಡೆ ಬರಬೇಕು ತಗೊಂಡೋಗೋಕ್ಕೆ. ಎಲ್ಲಿಗೆ ಹೋಗ್ಬೇಕು? ಇಲ್ಲಿ ಬರಬೇಕು. ಎಲ್ಲ ಅಂದ್ರೆ ದೇವಸ್ಥಾನ ಹತ್ರ ಹೋಗ್ಬೇಕು. ಇಲ್ಲ ಅಂದ್ರೆ ಭಾರಿ ಕಷ್ಟ. ಕುಡಿಯೋ ನೀರಿಲ್ಲ, ಚೇಂಬರ್ ನೀರು ಮಿಕ್ಸ್ ಆಗುತ್ತಾ? ಹೌದು, ಫುಲ್ ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಹೌದು. ಈಗ ಇಲ್ಲಿ ಕ್ಲೀನ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀರಾ ನೀವು ಇಟ್ಸುಡಿ? ನಾವು ಮಾಡ್ತೀವಿ ಸರ್, ನಾವು ಮಾಡೋದೇ BBMP ಕೆಲಸನೇ. ಮಾಡ್ತೀವಿ. ಹಂಗಾಗಿ ಎಲ್ಲ ನೀವು ರೆಡಿ ಮಾಡ್ಕೋತಾ ಇದ್ದೀರಾ? ಹೌದು. ನೋಡಿ, BBMP ಕೆಲಸ ಮಾಡೋದಕ್ಕೆ ಅವರೇ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಒಂದು ಜವಾಬ್ದಾರಿ ನಿಜವಾದ ಅಧಿಕಾರಿಗಳಿಗೆ ಇದ್ದಿದ್ರೆ ಇಷ್ಟೆಲ್ಲ ಕಷ್ಟ ಇರ್ತಿರ್ಲಿಲ್ಲ ಅಂತ. ಇಲ್ಲ ಸರ್. ಓಕೆ 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 ಆಯ್ತು. ಸಾಕಷ್ಟು ಕಸ ಇದೆ ಇಲ್ಲಿ, ಭಯಂಕರ. ಇಲ್ಲಿ ಕಸನ ನೋಡ್ತಾ ಇದ್ದೀರಾ, ಎಷ್ಟು ಸಮಸ್ಯೆ ಇದೆ ಇಲ್ಲಿ. ಇದನ್ನು ಯಾರು ಕ್ಲೀನ್ ಮಾಡೋರು ನೋಡಿ, ಇಲ್ಲಿ ತೋರಿಸಿ, ಇಲ್ಲಿ ತೋರಿಸಿ. ಇಲ್ಲಿ ಅದೇನೋ ಬಂದು ಕ್ಲೀನ್ ಮಾಡ್ತಾರೆ, ಅದೇನೋ ಬಂದು ಕ್ಲೀನ್ ಮಾಡ್ತಾರೆ. ಅದೇನು ಕ್ಲೀನ್ ಮಾಡ್ತಾರಪ್ಪ ಇವರೆಲ್ಲ? ಬಾತ್ರೂಮ್ದು ಅದೆಲ್ಲ. ನೋಡಿ ಯಾವ ಥರ ಬರ್ತಾ ಇದೆ. ಏನು ಸರ್ ಇದು ನಿಮ್ಮ ಏರಿಯಾ? ನಮ್ಮ ಏರಿಯಾದ್ರೆ ಗಲೀಜರ, ನಾವೇನು ಮಾಡೋಕ್ಕಾಗಲ್ಲ. ಯಾರು ಮಾಡ್ಬೇಕು ಮತ್ತೆ? ಯಾರು ಬಂದಿಲ್ವಾ? ಬಂದಿಲ್ಲ ಯಾರು. ಏನಣ್ಣ, ಏನು ಕತೆ ನಿಮ್ಮ ಏರಿಯಾದ ಕತೆ? ನಮ್ಮ ಏರಿಯಾ ಕತೆ ಚೆನ್ನಾಗಿದೆ. ಏನಂದ್ರೆ ಇಲ್ಲಿ ಬಂದ್ಬಿಟ್ಟು ಕೆಲಸಗಾರರು ಯಾರು ಸರಿಯಾಗಿ ಮಾಡ್ತಾ ಇಲ್ಲ. ನೋಡಿ, ಆ ಥರ ನೀರು ಬರುತ್ತೆ, ಆ ಥರ ನೀರು ಚರಂಡಿ ಮೂರಿ ಎಲ್ಲ ಹಂಗೆ ಇದೆ. ಅಲ್ಲಿ ನೋಡೋರು ಯಾರಿಲ್ಲ, ಮಾಡೋರು ಯಾರಿಲ್ಲ. ದಿಕ್ಕು ದೆಸೆನೇ ಇಲ್ಲ. ದಿಕ್ಕು ದೇಶ. MLA ಏನು ಮಾಡ್ತವ್ರೆ? MLA ಬಂದ್ಬಿಟ್ಟು ಅವ್ರ ಮನೇಲಿ ಅವ್ರು ಕೂತ್ಕೊಂಡು ಆರಾಮಾಗಿ ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಅವ್ರೆ ತಿನ್ಬಿಟ್ಟು ಚೆನ್ನಾಗಿ ಕುತ್ಕೊಂಡ್ಬಿಟ್ಟವ್ರೆ. ಅದೇ ಕುಡಿಯೋ ನೀರು. ಬನ್ನಿ ಓಡಲ್ಲಿ. ಅದೇ ಕುಡಿಯೋ ಏನು ಮಾಡ್ತವ್ರೆ MLA? ಇದು ಕುಡಿಯೋ ನೀರು. ಆಯ್ತು ಬಿಡ್ರು, ಸೈಡಿ ಬರೋ. ನೋಡಲ್ಲ, ಕುಡಿದು ತೋರಿಸ್ತೇನೆ ಪುಣ್ಯಾತ್ಮ. ಇದು ಕುಡಿಯೋ ನೀರು. ಅದು ಚೇಂಬರ್ ನೀರೆಲ್ಲ ಮಿಕ್ಸ್ ಆಗುತ್ತಾ? ಫಿಲ್ಟರ್ ಆಗ್ಬಿಟ್ಟು ಬರುತ್ತೆ. ನೋಡಿ ಇಲ್ಲಿ ಮೋರಿ ನೋಡಿ, ಎಲ್ಲ ಹುಡುಗರೇ ಮಕ್ಕಳೇ ತೋರಿಸ್ತಾ ಇದಾರೆ ನೋಡ್ರಿ. ಪೈಪಿಗೆ ಬರುತ್ತೆ ನೋಡಿ ಇಲ್ಲಿ, ಇದು ಮೋರಿ. ಇಲ್ಲಿರುವಂತ ಮೋರಿಯ ಪರಿಸ್ಥಿತಿ ನೋಡ್ರಿ ಇಲ್ಲಿ.
ಸೊಳ್ಳೆ ರಾತ್ರಿ ಆದ್ರೆ ಫುಲ್ ಕುತ್ಕೊಳ್ಳುತ್ತೆ. ಹೌದಾ? ಸೀತಾರಾಮ್ ಅವ್ರೆ ನೋಡಿ, ಹಿರಿಯರಿದ್ದೀರಾ ನೀವು ಈ ಜಾಗದಲ್ಲಿ. ಏನ್ರಿ ಇದು ಏರಿಯಾದ ಕತೆ? ಯಾರು ಬರಲ್ವಾ, ಕೆಲಸ ಮಾಡಲ್ವಾ? ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಇಲ್ಲಿ, ಏನು ಮಾಡ್ಲಿಲ್ಲ, ಏನು ಮಾಡಿಲ್ಲ. ನೀವಾರು ಕೇಳ್ಬೇಕು ತಾನೆ? ಕೇಳಿದ್ರೆ ಅವ್ರು ಇಲ್ಲ ಅನ್ನೋದಿಲ್ಲ, ಇಲ್ಲ ಅಂತಾರೆ. ಇಲ್ಲ ಅಂತಾರೆ, ಆಗಲ್ಲ ಅಂತಾರೆ. ಹಾಂ, ಹೆಂಗ್ ಬದುಕೋದಿಲ್ಲಲ್ಲ. ಮತ್ತೆ ನೋಡಿ ಈ ಕಷ್ಟದಲ್ಲಿ ಹೆಂಗ್ ಡೆಂಗ್ಯೂ ಬೇರೆ ಬರ್ತಾ ಇದೆ. ಅದೇ ಗಲೀಜ್ ನೋಡ್ಕೊಂಡು ಬದುಕೋಬೇಕು. ನೋಡ್ಕೊಂಡೇ ಬದುಕಬೇಕು. ಅವ್ರಿಗೆ ಅಸಹ್ಯ ಅಂತ ಕಾಣಬೇಕು, ಆ ಥರ. ಅದಕ್ಕೆ ತೋರ್ಸೋಣ ಬನ್ನಿ, ಅಸಹ್ಯ ತೋರಿಸ್ತೀವಿ ಇವಾಗ ಹೆಂಗಿದೆ ಪರಿಸ್ಥಿತಿ ಅಂತ. ಏನ್ರಿ ನಿಮ್ಮ ಹೆಸರು? ಒಂದು ನಿಮಿಷ ರೀ, ಯಾರು ಮಾತಾಡಲ್ವಲ್ರಿ? ಯಾರು ಮಾತಾಡಲ್ವಲ್ಲ, ಯಾಕೆ? ಹಾ ನೋಡ್ರಿ, ಮತ್ತೆ ನೀವು ಸಮಸ್ಯೆಗಳನ್ನ ಹೇಳಿ ಅಂತಂದ್ರೆ ಯಾಕೆ ಹಿಂಗೆ ಮಾಡ್ತೀರಾ? ಹಾ ಏನು ನಿಮ್ಮ ಹೆಸರು ಅಮ್ಮ? ಅಯ್ಯೋ ದೇವ್ರೇ, ಅಯ್ಯೋಯ್ಯೋ. ಅಮ್ಮ ನಿಮ್ಮ ಹೆಸರು ಹೇಳಿ. ಪಾಪ ಬಾಗಿಲು ತೊಳಿತಿದ್ದೀರಾ. ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಅಲ್ಮೇಲು ಅಷ್ಟೇ. ಅಲ್ಮೇಲೆ ಅವ್ರೆ, ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಬರ್ತೈತೆ. 2,000 ರೂಪಾಯಿ ಬರ್ತಾ ಇದೆಯಾ? ಆ ಬನ್ನಿ ಮೇಡಮ್, ನೀವು ಮತ್ತೆ ಮಾತಾಡಿ ಬನ್ನಿ. ಏನು ನಿಮ್ಮ ಹೆಸರು? ಮಲ್ಲಾರ್ ಮಲ್ಲಾರ್ ಅವ್ರೆ, 2,000 ರೂಪಾಯಿ ಬರ್ತಾ ಇಲ್ಲ? ಬರ್ತಾ ಇಲ್ವಲ್ಲ, ತಿಂಗಳಿಂದ ಬರ್ತಾ ಇಲ್ಲ? 2 ತಿಂಗಳಿಂದ ಬರ್ತಾ ಇಲ್ಲ. 2 ತಿಂಗಳಿಂದ ಬರ್ತಾ ಇಲ್ಲ. ಕೇಳಿಲ್ವಾ? ಕೇಳಿಲ್ವಲ್ಲ ನಾವೇ. ಬಿಡಿ ಸರಿ, ಹೆಂಗಿದ್ದೀರಾ ಇಲ್ಲಿ? ಇಷ್ಟೊಂದು ಸಮಸ್ಯೆ ಏನ್ ಮಾಡೋದು ಸಮಯ, ಬಡವ್ರು ಹಿಂಗೆ ಇರಬೇಕು. ಬಡವ್ರು ಹಂಗೆ ಅಲ್ಲ ರೀ, ನೀವು ಯಾರು ಬಡವ್ರಲ್ಲ ಇಲ್ಲಿ, ಎಲ್ಲರೂ ಮನುಷ್ಯರೇ. ಎಲ್ರಿಗೂ ಹರಿತಾರದ ಕೆಂಪು ರಕ್ತಾನೆ. ಇದ್ರೂ ಬಡವ್ರು ತಾನೆ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಇಲ್ಲಿ ಒಂದು ಸಮಸ್ಯೆ ಒಂದು ಬಗೆಹರಿಸ್ಬೇಕಲ್ವಾ? ಯಾರು ಬಂದಿಲ್ವಲ್ಲ, ಅಧಿಕಾರಿಗಳು ಯಾರು ಇಲ್ವಾ? ಎಲ್ಲಿ ಬರ್ತಾರೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಏನ್ ಮಾಡಿದವ್ರು ಕಾಣ್ತಾ ಇದೆಯಲ್ಲ ಮಾಡಿರೋದು? ಇಲ್ಲ ಸರ್, ಮಾಡ್ತಾರೆ. ಮಳೆ ಇದ್ರೆ ಆ ಥರ ಇರುತ್ತೆ. ಅದು ಕಾಸುಗಳು ಎಲ್ಲಿ ಗಾಳಿ ಹೊಡೆದ್ರು ಇಲ್ಲಿ ಬಂದು ನಿಂತ್ಕೊಂತೈತೆ. ನಿಂತ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ದಿವಸಾನು ಕ್ಲೀನ್ ಮಾಡ್ತಾ ಇದೀವಲ್ಲ. ಗುಡ್ಸೋರು ಬಂದ ನಾನು ಬೆಳಗ್ಗೆ ಬಂದಿದ್ದೆ, ಮತ್ತೆ ಏನು ಇರ್ಲಿಲ್ಲ ಆ ಥರ. ಸರ್ ಬೆಳಗ್ಗೆ ಗುಡ್ಸೋರು ಇಲ್ಲಿ ನೋಡು, ಕಾರ್ಪೊರೇಷನ್ ಕೆಲಸದವ್ರೆ ಅವರು. ಕೇಳವ್ರನ್ನ. ಹಂಗಾಗಿ ನೀವು ಕೆಲಸ ಮಾಡ್ತೀರಿ, ಹಂಗಾಗಿ ಸಮರ್ಥನೆ ಮಾಡ್ಕೊತೀರಿ. ಆಹಾ, ಅಲ್ಲೂ 2-3 ಜನ ಹಿಂಗೆ ಕತೆ ಹೇಳ್ಬಿಟ್ರು. ಇಲ್ಲ ಸರ್, ಇಲ್ಲ. ಆಯ್ತು, ಓಕೆ 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 ಆಯ್ತು. ನಿಂತ್ಕೊಳ್ರಿ 1 ನಿಮಿಷ, ಮಾತಾಡ್ಬೇಡಿ. 1 ನಿಮಿಷ ಸಮಾಧಾನ, ಕೂಲ್. ಏನ್ ನಿಮ್ಮ ಹೆಸರು? ಯಾರಿದು ಟಿವಿ ಅವರು? ಏನ್ ನಿಮ್ಮ ಹೆಸರು? ನಿರ್ಮಲಾ ಅಂತ. ನಿರ್ಮಲ ಅವ್ರೆ, ನಿಮ್ಮ ಏರಿಯಾ ನಿರ್ಮಲವಾಗಿದೆಯಾ? ಕಡ್ರಿ ಇದೆಯಾ? ಅಯ್ಯೋ ದೇವ್ರೆ, ಅಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಹೋಗ್ಬಿಟ್ಟು ಕೊಚ್ಚೆ ಒಳಗೆ ಹೋಗ್ತೀರಲ್ಲ ಅಂತ ಮಾತಾಡ್ಸೋಣ ಅಂತಂದ್ರೆ ಮಾತಾಡಲ್ಲ ಅಂದ್ಬಿಟ್ರು. ಏನು ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಬಂತ? ಗೃಹಲಕ್ಷ್ಮಿ ಇದು ಏನು ವಿಷಯ ನಮ್ಗೆ ಹೇಳಿ, ನಾವು ಪಕ್ಕವ ಮಾತಾಡ್ತೀವಿ. ಅಕ್ಕ, ಏನು ಪ್ರಾಬ್ಲಮ್ ಇಲ್ಲಿ? ಇಲ್ಲಿ ಚೇಂಬರ್ ಹೊಡ್ಕೊಂಡು ಹೋಯ್ತೈತೆ, ಕರೆಂಟ್ ಅವಾಗ ಹೋಯ್ತೈತೆ. ಕರೆಂಟ್ ಅವಾಗ ಹೋಯ್ತೈತೆ. ಹಾಂ, ಇನ್ನೇನು ಪ್ರಾಬ್ಲಮ್? ಆಮೇಲೆ ಕುಡಿ ನೀರಿಗೂ ಪ್ರಾಬ್ಲಮ್, ಕುಡಿಯೋ ನೀರಿಗೂ ಪ್ರಾಬ್ಲಮ್. ಇನ್ನೇನು ಬಂತಾ? ಹಾಂ ಬಂತಾ? ಹಾಂ. ಏನು ಹೇಳಿ? ನೀರು ಅಲ್ಲ, ಹಾಂ ಗೃಹಲಕ್ಷ್ಮಿ ಹಾಂ. ದುಡ್ಡು 2,000 ಬಂದಿಲ್ಲ ಸ್ವಾಮಿ. ಅದನ್ನೇ ಮತ್ತೆ ಕೇಳಿದ್ದು. ಆಯ್ತು ಅದು. ಹ್ಞೂ, ಸ್ಟಾಪ್ ಆಗೋಯ್ತಾ? ಎಷ್ಟು ತಿಂಗಳಾಯ್ತು? 2-3 ತಿಂಗಳಾಯ್ತು. 2-3 ತಿಂಗಳಾಯ್ತಾ? ಬರಲೇ ಇಲ್ವಾ? ಬರಲೇ ಇಲ್ಲ. ಎಲ್ಲ ಬಂದು ಓಟ್ ಐಡಿ ಹಚ್ಚಿ ಎಲ್ಲ ರಿಪೋರ್ಟ್ಗಳು ತಗೊಂಡು ಹೋಗೋ. ರಿಪೋರ್ಟ್ ಕೂಡ ತಗೊಂಡು ಹೋದ್ರು. ರೇಷನ್ ಕಾರ್ಡ್ ಇದೆಯಾ? ಐತೆ. ಅಕ್ಕಿ ಬರ್ತಾ ಇದೆಯಾ? ಅಕ್ಕಿ ಬರ್ತೈತೆ. ಅಕ್ಕಿ ದುಡ್ಡು ಬರ್ತಾ ಇದೆಯಾ? ದುಡ್ಡು ಬರ್ತೈತೆ. ಪಿಂಚಣಿ ಬರ್ತಾ ಇದೆಯಾ? ನಮಗಿಲ್ಲ. ನಿಮ್ಮ ಹೆಸರೇನು? ಹೆಸರು ಪಾರ್ವತಿ. ಪಾರ್ವತಿ. ಶಿವ ಎಲ್ಲಿ? ಶಿವ ಹೊಂಟೋದ್ರು. ಶಿವ ಹೊಂಟೋದ? ಶಿವ ಪಾದ ಗೋವಿಂದ. ಪಿಂಚಣಿ ಬರ್ತಾ ಇದೆಯಾ? ಪಿಂಚಣಿ ನಮ್ಗೆಲ್ಲ ಇಲ್ಲ. ಶಿವ ಹೊಂಟೋಗಿರೋ ಪಿಂಚಣಿ ಬರ್ತಿಲ್ವಾ? ವಿಧವಾ ಪಿಂಚಣಿ ಬರ್ತಾ ಇಲ್ಲ ಸರ್. ಅದು ಬರ್ತಾ ಇಲ್ವಾ? ಸರಿ, ಇದು 2,000 ಅದನ್ನು ಬರ್ತಾ ಇಲ್ಲ. ಅದು ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ? ಇಲ್ಲಿ ಏರಿಯಾನು ಚೆನ್ನಾಗಿಲ್ಲ. ಏನು ಸಮಸ್ಯೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ ಓಟ್ ಕೇಳುವಾಗ ಮಾತ್ರ ಬರ್ತಾರೆ. ಓಟ್ ಕೇಳೋ ಮಾತ್ರ ಮುಂದಕ್ಕೆ ಬರ್ತಾರೆ. ಗೆದ್ದ ಮೇಲೆ ಯಾರು ಬರಲ್ಲ ಇಲ್ಲಿ. ಗೆದ್ದ ಮೇಲೆ ಯಾರು ಬರಲ್ಲ. ಒಬ್ರು ಬಂದಿಲ್ಲ. ಬಂದಿಲ್ಲ. ನಿಮ್ಮ MLA ಹೆಂಗೆ? ಪ್ರಿಯಾಕೃಷ್ಣ. ನಾನು ಏನು ಹೇಳಕ್ ಆಗಲ್ವಲ್ಲ. ಏನು ಹೇಳಕ್ಕಾಗಲ್ಲ ಅಂತೀರಾ? ಈ ಕಡೆ ಬಂದಿದ್ರ ಹೋಗ್ಲಿ? ಇವಾಗ ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ ಅಷ್ಟೇ. ಅಷ್ಟೇ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಇಲ್ಲಿ ಅವ್ರು ಬರುವಾಗ ಒಂಚೂರು ಇಲ್ಲಿ ಕ್ಲೀನ್ ಇರುತ್ತೆ. ಹೌದು, ಬರುವಾಗ ಕ್ಲೀನ್ ಮಾಡ್ಬಿಡ್ತಾರೆ. ಬರುವಾಗ ಇವಾಗ ಕ್ಲೀನ್ ಇರುತ್ತೆ, ಅವ್ರು ಬರುವಾಗ ಕ್ಲೀನ್ ಇರಲ್ಲ. ಅದೇ ಬರುವಾಗ ಕ್ಲೀನ್ ಇರಬಾರ್ದು, ಅವಾಗ ಚಂದ. ಎಲ್ಲ ಬರೋ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಏನಿಲ್ಲ ಹಂಗಂಗೆ ಅಷ್ಟೇ. ಅವ್ರದ್ದು ಕತೆ ಎಲ್ಲ ಹಂಗೇನೆ. ಓಕೆ. ಓ ನಮಸ್ಕಾರಮ್ಮ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತಿ. ಶಾಂತಿಯಾಗಿದ್ದೀರಾ ನೀವು ಇಲ್ಲಿ? ಈ ಊರಲ್ಲಿ ಶಾಂತಿಯಾಗಿದ್ದೀರಾ ಈ ಜಾಗದಲ್ಲಿ? ಹೆಂಗ ಬಾಳ್ಬೇಕಲ್ಲ, ಇವತ್ತು ನಾಳೆ ಹೋಗಿ, ಇವತ್ತು ಬರುತ್ತಾ ನಾಳೆ ಹೋಗುತ್ತಾ ಅಂತ ಇರ್ಬೇಕಲ್ವಾ? ಅಲ್ವಾ? ನೋಡಿ, ಇಷ್ಟೊಂದು ಕಸ, ಅಲ್ಲಿ ಕಸ, ಎಲ್ಲ ಕಸ ಕಸ ಕಸ. ನೀರಿಲ್ಲ ಅಂತಾರೆ. ಏನು ಹೇಳ್ತೀರಾ? ಏನು ಹೇಳೋದು ನಾವು? ಏನು ಹೇಳೋದು? ಕೂತ್ಕೋತೀರಾ? ನಿಂತ್ಕೊಳ್ಳಿ ಪಾಪ, ಕೂತ್ಕೊಳ್ಳಿ. ಹಾಂ,
ಹೇಳಿ ಏನು ಹೇಳ್ಬೇಕು ನಾನು? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ ಪಟ. ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮಗಲ್ಲ, ಇಡೀ ಏರಿಯಾ ಸಮಸ್ಯೆ ಏನಿದೆ ಅಂತ. ನೀರು ಚೆನ್ನಾಗಿ ಬರ್ತಾ ಇದೆಯಾ? ಇವಾಗ ಬರ್ತೈತೆ, ಅದಕ್ಕೆ ಮುಂಚೆ ಬರ್ತಾ ಇಲ್ಲ. ಇವಾಗ ಚೇಂಬರ್ ನೀರು ಮಿಕ್ಸ್ ಆಗ್ತಿದೆಯಂತೆ. ಚೇಂಬರ್ ಮಿಕ್ಸ್ ಆಗಿದ್ರೆ ನಾವು ಇಟ್ಕೋಬೇಕು, ಹೆಂಗೆ ಇಟ್ಕೋಬೇಕು ಆ ಥರ ಇಟ್ಕೋಬೇಕು. ನಾವು ಏನೋ ಜನ ಬಿಟ್ಟರು ಎಲ್ಲ ಬೆರಕೆ ಆಗುತ್ತೆ. ಹಾಂ, ಮತ್ತೆ ಗೃಹಲಕ್ಷ್ಮಿ ಬಂತಾ? ಗೃಹಲಕ್ಷ್ಮಿ 2000 ಬರಲಿಲ್ವಾ? ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ನಾನು ಅದು 2000 ಕಣ್ಣಿಂದ ನೋಡೇ ಇಲ್ಲ. ಅವನಾಗ ಕಣ್ಣಿಂದ ನೋಡ್ಲೇ ಇಲ್ವಾ? ರೀ, ಏನು ನಿಮ್ಮ ಹೆಸರು? ಹಲೋ ಮೇಡಮ್ ಅವರೇ, ವಾ ಮೇಡಮ್ ಅವ್ರು ಮಾತಾಡಲಿಲ್ವಲ್ಲಪ್ಪ. ಏನು ಹೆಸರು? ಮನೋಜ್ ಅವರಾ? ಮನೋಜ್ ನಿನ್ನ ಹೆಸರು? ಏನು ಓದ್ತಿರೋದು? ಡಿಗ್ರಿ ಸೆಕೆಂಡ್ ಇಯರು. ಓ ಸೂಪರ್. ಏನು ಯಾವುದು ಕೋರ್ಸ್? ಯಾವುದು? ಕಾಮರ್ಸ್. ಕಾಮರ್ಸ್ ಕಣೆ ಅದು. ಯಾವತ್ತು ನಿನ್ನ ಯಾವ್ದು ಕೋರ್ಸ್ ಅಂದಾಗ ಕಾಮರ್ಸ್ ಅಂತಲೇ ಹೇಳಬೇಕು, BCom ಅಂತಲ್ಲ. ಕೇಳಿದೆ ಕಾಮರ್ಸಾ? ಪಾನಿಪುರಿ ತಿಂತೀರಾ? ಬೇಡ ಅಣ್ಣ, ಬೇಡ ಪಾನಿಪುರಿ ಬೇಡ. ಅದೇ ಥರ ನಾನೊಂದು ಕ್ವಶನ್ ಕೇಳ ನಿಂಗೆ. ಅಕೌಂಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳು. ಅದೆಲ್ಲ ಗೊತ್ತಿದ್ರೆ ನಾನೇ ಪಾನಿಪುರಿ ತಿಂತೀನಿ. ಅದಕ್ಕೆ ಮತ್ತೆ ನನಗೆ ಗೊತ್ತು, ಅದಕ್ಕೆ ನಾನು ತಿನ್ನಲ್ಲ ಅಂತಂದೆ. ಸರಿ ಕೇಳಿಲ್ಲ, ಏನು ನಿಮ್ಮ ಪ್ರಾಬ್ಲಮ್ಮು, ಏರಿಯಾ ಪ್ರಾಬ್ಲಮ್ ಏನೇನಿದೆ? ನಮಗೇನಿಲ್ಲ, ನೈಟ್ ಕೆಲ್ಸಕ್ಕೆ ಹೋಗ್ತೀನಿ, ಬೆಳಗ್ಗೆ ಕಾಲೇಜ್ ಹೋಗ್ತೀನಿ, ಆಮೇಲೆ ನಿದ್ದೆ ಮಾಡ್ತೀನಿ ಅಷ್ಟೇ. ಏನು ಕೆಲ್ಸಕ್ಕೆ ಹೋಗ್ತೀಯಾ? ಜಪ್ಟಾ ಕಂಪ್ನಿಲಿ. ಹೌದಾ? ಒಟ್ಟಲ್ಲಿ ಇಲ್ಲಿ ನಿನಗೆ ಸಮಸ್ಯೆಗಳು ಕಾಣಿಸ್ತಿಲ್ಲ. ನಿಮ್ಮ MLA ಹೆಂಗೆ? ಯಾರು MLA ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ? ನಿಜವಾಗ್ಲು? ಮತ್ತೆ ಹೆಂಗೋ ಓಟ್ ಹಾಕ್ತೆ? ನಾನು ಓಟೆ ಹಾಕಿಲ್ಲ. ಹೊಡಿರಿ, ಚಪ್ಪಾಳೆ ಹೊಡಿರೋ. ಸೂಪರ್. ಓಟ್ ಹಾಕಿಲ್ಲ? ಇವಾಗ ಓಟ್ ಹಾಕಿದ್ರೆ ಅವ್ರು ಏನು ಮಾಡ್ಬಿಡ್ತಾರೆ? ಹಂಗಂತ ನಮ್ಮ ಹಕ್ಕನ್ನು ನಾವು ವೇಸ್ಟ್ ಮಾಡ್ತಾರಣ್ಣ. ಮಾಡೋದೇ. ಇವಾಗ ಓಟ್ ಹಾಕಿ ಜನರಿಗೆ ಏನು ಮಾಡ್ಬಿಟ್ಟವ್ರೆ? ಏನು ಮಾಡಿಲ್ಲ ಅಂತೀಯ? ಮಾಡೋರ ಇವಾಗ MLA ಯಾರೋ ಅಂತ ಗೊತ್ತಿಲ್ಲ, ಓಟ್ ಎಲ್ಲ ಹಾಕ್ತೀಯ ಮರೆ ನೀನು. ಅದೇ MLA ಪ್ರಿಯಕೃಷ್ಣ ಗೊತ್ತಾ? ಅವರು ನಮ್ಮ ಬಾಸ್ ಅವರು. ನಿಮ್ಮ ಬಾಸ್ ಅಂತೆ, ಅವ್ರು MLA ಅನ್ನೋದೇ ಗೊತ್ತಿಲ್ಲ ನಿಮಗೆ. ನಾನು ಯಾರನ್ನೂ ತಪ್ಪೇನು ಮಾತಾಡಿಲ್ಲ. ಟಿವಿಲ್ ಹಾಕಿ ಯಾರಾದರೂ ಬಂದು ಹೊಡೆದಿದ್ದಾರೋ ಹೇಳ್ಬಿಡಿ. ಈ ಭಯ ಬಿಡು, ಅವತ್ತು ನೀನು ಬದುಕ್ತೀಯ. ಏನು ನಿಮ್ಮ ಹೆಸರು? ನನ್ನ ಹೆಸರು ಅಮ್ಮು ಅಂತ. ಅಮ್ಮು ಅವರೇ, ಇದು ನಿಮ್ದು ಅಂಗಡಿ? ನಮ್ಮ ಅಮ್ಮಂದು. ಅಮ್ಮಂದು? ನಂದು ಅಂತ ಹೇಳಿಲ್ವಲ್ಲ ನೋಡಿ, ಅದು ಖುಷಿ ಆಯ್ತು. ಅಮ್ಮಂದು. ಎಲ್ಲ ಚೆನ್ನಾಗಿದೆ, ವ್ಯಾಪಾರ ಎಲ್ಲ ಜೋರಾ? ವ್ಯಾಪಾರ ಅಷ್ಟಕ್ಕಷ್ಟೇ, ನಾನಿರಲ್ವಲ್ಲ, ನಮ್ಮಮ್ಮ ಮಾಡೋದು. ಈಗ ನೀವೇ ನಿಮ್ಮ ಅಂಗಡಿನೇ ಇಲ್ಲೆಲ್ಲ ಒಂದು ಕಡೆ ಸ್ವಲ್ಪ ಮಿಂಚುತ್ತಾ ಇದೆಯಪ್ಪ, ಮಿಣಿ ಅಂತ. ಸೇರ್ಕೊಂಡವ್ರಲ್ಲ, ಅದಕ್ಕೆ ನಾನು ನಿಮ್ಮ ಪ್ರೋಗ್ರಾಮ್ನ ದಿನ ಬೆಳಗ್ಗೆ ನೋಡ್ತೀನಿ. ಏನು ನಿಮ್ಮ ಪ್ರಾಬ್ಲಮ್ ಅಂತ ಇಡೀ ಏರಿಯಾಕ್ಕೆ ಅಲ್ಲಲ್ಲೇ ಹೋಗಿ ಮಾಡ್ತಿರ್ತೀರಲ್ಲ. ನಾನು ದಿನ ಬೆಳಗ್ಗೆ ಎದ್ದು ನ್ಯೂಸ್ ಹಾಕಿದಾಗ ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಎಲ್ಲ ಕಡೆ ಹೋಗಿ ಕೇಳ್ತಾ ಇರ್ತೀರ. ಹೆಂಗೆ ಅನಿಸ್ತು ನೋಡಿದಾಗ ಪ್ರೋಗ್ರಾಮು? ಚೆನ್ನಾಗಿ ಅನಿಸುತ್ತೆ. ಎಲ್ಲರ ಪ್ರಾಬ್ಲಮ್ನ ನೀವು ಕೇಳ್ತೀರಾ, ಎಲ್ಲರೂ ನೋಡ್ತಾರಲ್ಲ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇಂಥ ಏರಿಯಾದಲ್ಲಿ ಹಿಂಗೆ ಸಮಸ್ಯೆ ಇದೆ ಅಂತ. ಖುಷಿ ಆಗುತ್ತೆ, ನೋಡಬೇಕು ಅನ್ಸುತ್ತೆ ಪ್ರೋಗ್ರಾಮ್ನ. ನೋಡ್ಬೇಕು, ನೋಡ್ತಾ ಇರಬೇಕು ಎಲ್ಲರನ್ನೂ ಕೇಳ್ತೀರಾ, ಎಲ್ಲರನ್ನೂ ಇದು ಮಾಡ್ತೀರಲ್ಲ, ಅದಕ್ಕೆ ಖುಷಿ ಆಗುತ್ತೆ ನಮಗೆ. ಹೇಳಿ ಮತ್ತೆ ಈಗ ನೀವು ಹೇಳಿ. ಈಗ ಇಷ್ಟು ದಿನ ನೀವು ಪ್ರೋಗ್ರಾಮ್ ನೋಡ್ತಾ ಇದ್ರಿ, ಈಗ ನಿಮ್ಮ ಮುಂದೆನೇ ಬಂದು ನಿಂತ್ಕೊಂಡಿದ್ದೀನಿ. ನಾನು ಅದೇ ಅನ್ಕೋತಿದ್ದೆ, ಇಷ್ಟೆಲ್ಲ ಏರಿಯಾಕ್ಕೆ ಹೋಗ್ತಾರಲ್ಲ, ನಮ್ಮ ಏರಿಯಾಕ್ಕೆ ಯಾಕೆ ಇದುವರೆಗೂ ಬಂದಿಲ್ಲ ಅಂತ ನಾನು ಇವರೇ ಕರ್ಕೊಂಬಂದಿದ್ದು ನೋಡಿ, ನಮ್ಮ ಡ್ರೈವರು ಸುರೇಶ್ ಅವ್ರು ಕರ್ಕೊಂಬಂದಿದ್ದು. ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ನಾನು. ಹೇಳಿ ಮತ್ತೆ. MLA ಅವರು ಈ ಪ್ರೋಗ್ರಾಮ್ನ ನೋಡಿದ್ರೆ ಚೆನ್ನಾಗಿರುತ್ತೆ. ಎಸ್, ವೆರಿ ನೈಸ್. ಪ್ರಾಬ್ಲಮ್ ಎಲ್ಲ ಅವರು ತಿಳ್ಕೊಂಡ್ರೆ ಫೇಸ್ ಮಾಡ್ಬೋದು. ಅಂದ್ರೆ ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದೆ ಹೇಳಿ ಮತ್ತೆ. ಈಗ ನಮ್ಮ ಏರಿಯಾದಲ್ಲಿ ತುಂಬ ಸಮಸ್ಯೆ ಇದೆ. ಚರಂಡಿ ಪ್ರಾಬ್ಲಮ್ಮು, ಮತ್ತು ದೊಡ್ಡ ಪ್ರಾಬ್ಲಮ್ ಅಂದರೆ ನೀರಿಂದು. ಯಾರು ಹೇಳ್ತಾನೆ ಇಲ್ಲ, ಹೇಳಲ್ಲ. ಎಲ್ಲ ಹೇಳ್ತಾರೆ, ಹೇಳಿದ್ರೆ ಮತ್ತೆ MLAಗಳು ಇಲ್ಲಿ ಬರ್ತಾರೆ, ನೋಡ್ತಾರೆ, ಏನಾದರೂ ಅನ್ಕೋತಾರೆ ಅಂತ ಯಾರು ಹೇಳಲ್ಲ. ಅಷ್ಟೇ ಭಯ. ಮತ್ತೆ ಬೇರೆ 2000 ರೂಪಾಯಿ ಎಲ್ಲ ಬರ್ತಾ ಇದೆಯಾ? ಅದು ನಮ್ಮಮ್ಮನ ಕೇಳಬೇಕು.